ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಟೊಮೆಟೊ ಚಪಾತಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಒಂದು 3 ಟೊಮೆಟೊ ಹಣ್ಣು, ಅಂದರೆ ಸ್ವಲ್ಪ ಹಣ್ಣಾಗಿದ್ದ ಟೊಮೆಟೊನೇ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಈಗ ಈ ಟೊಮೆಟೊ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಈ ಟೊಮೆಟೊ ಪೇಸ್ಟಿಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ಈಗ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಚಪಾತಿ ಬೇಕಂದರೆ ನೀವು ಜಾಸ್ತಿ ಟೊಮೆಟೊ ಹಣ್ಣಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಚಪಾತಿ ನೀವು ಸಾಧಾರಣವಾಗಿ ಸಂಜೆ ಮಟ್ಟ ಇಟ್ಟರು ತುಂಬ ಸಾಫ್ಟ್ ಆಗಿರುತ್ತೆ. ಯಾಕಂದರೆ ನಾವಿಲ್ಲಿ ಟೊಮೆಟೊ ಹಣ್ಣನ್ನು ಹಾಕಿರೋದರಿಂದ ಚಪಾತಿ ಗಟ್ಟಿಯಾಗಿಬಿಡೋದಿಲ್ಲ ಸಂಜೆ ಮಟ್ಟ ಅಂದರೆ, ಇಲ್ಲಾಂದರೆ ಒಂದು ಸ್ವಲ್ಪ ರಫ್ನೆಸ್ ಇದ್ದು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಈ ಚಪಾತಿಯನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಇದರ ಜೊತೆಗೆ ಯಾವುದೇ ಪಲ್ಯ ಏನು ಬೇಡ ಫ್ರೆಂಡ್ಸ್, ಸ್ವಲ್ಪ ಮೊಸರಿದ್ದರೂ ಸಾಕು. ಯಾಕಂದರೆ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣೆಲ್ಲ ಹಾಕಿರೋದರಿಂದ ಇದಕ್ಕೆ ಒಂದು ಸ್ವಲ್ಪ ಮೊಸರು ಜೊತೆನೇ ಈ ಚಪಾತಿನ ತಿನ್ಬೋದು ಫ್ರೆಂಡ್ಸ್. ಈ ಹಿಟ್ಟನ್ನು ನಾದಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಆಮೇಲೆ ಒಂದು 10 ನಿಮಿಷ ಆದಮೇಲೆ ಇದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈಗ 10 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಿದ್ದೇನೆ ಫ್ರೆಂಡ್ಸ್. 10 ನಿಮಿಷ ಆದಮೇಲೆ ನಾನು ನಿಮಗೆ ಈ ಚಪಾತಿ ಹಿಟ್ಟನ್ನು ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ಇದನ್ನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಂಡು ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇದನ್ನು ಭಾಳ ತೆಳ್ಳಗೇನು ಲಟ್ಟಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ಯಾಕಂದರೆ ಹಿಟ್ಟು ಭಾಳ ಸಾಫ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ನೀವು ಹಿಟ್ಟನ್ನು ನಾದಬೇಕಂದ್ರೆ ನಾನು ಎಲ್ಲೂ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಈಗ ಇದಕ್ಕೆ ನೀವು ಬೇಕಂದರೆ ತುಪ್ಪ, ಬೆಣ್ಣೆ ಏನು ಬೇಕಂದ್ರೂ ಹಚ್ಕೋಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆಯನ್ನು ಬೇಕಂದ್ರೆ ಮೇಲೆ ಸ್ವಲ್ಪ ಹಚ್ಕೋಬೋದು. ನಾನೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಈಗ ತೋರಿಸಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ತುಪ್ಪ ಅಥವಾ ಬೆಣ್ಣೆಯನ್ನು ಬೇಕಂದ್ರೆ ಹಚ್ಕೋಬೋದು. ಯಾವ ರೀತಿ ಚಪಾತಿ ಉಬ್ಬಿ ಬರುತ್ತೆ ಅಂತ ನೀವು ವಿಡಿಯೋದಲ್ಲಿ ಈಗ ನೋಡ್ತಿರ್ಬೋದು ಫ್ರೆಂಡ್ಸ್. ನೀವು ಒಂದು ಸಲ ಈ ಟೊಮೆಟೊ ಚಪಾತಿಯನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಈಗ ಎಣ್ಣೆಯನ್ನು ಹಾಕದೇ ಒಂದು ಚಪಾತಿಯನ್ನು ಮಾಡಿ ಇಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ನಾನು ಬೆಣ್ಣೆ ತುಪ್ಪ ಯಾವುದನ್ನು ಈ ಚಪಾತಿಗೆ ಹಚ್ಚಿಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಟೊಮೆಟೊ ಚಪಾತಿನ ಮಾಡಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.